ಏಪ್ರಿಲ್ವರೆಗೂ ನೀರು ಬಿಡಲು ಆಗ್ರಹ. ಸೈಂದಗಿ ತಾಲೂಕಿನ ಗೋಲಗೇರಿ ವಲಯದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೂತನ ಅಧ್ಯಕ್ಷರಾಗಿ ಸುಭಾಷ್ ಗೌಡ ಪಾಟೀಲ್ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಗ್ರಾಮದ ಮುಖಂಡರಿಂದ ಸನ್ಮಾನ ಸಮಾರಂಭ ನಡೆಯಿತು. ನಂತರ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಸುಭಾಷ್ ಗೌಡ ಪಾಟೀಲ್ ಪತ್ರಿಕಾಗೋಷ್ಠಿ ನಡೆಸಿದರು. ಸಿಂದಗಿ ತಾಲೂಕಿನ ಜೀವನಾಡಿ ಗುತ್ತಿ ಬಸವಣ್ಣ ಏತ ನೀರಾವರಿ ಕಾಲುವೆಗೆ ಸರ್ಕಾರವು ಏಪ್ರಿಲ್ 2ರವರೆಗೂ ನೀರು ಬಿಡಲು ನಿರ್ಧಾರ ಮಾಡಿದೆ. ಆದರೆ ನಮ್ಮ ಭಾಗದ ರೈತರು ಬೇಸಿಗೆ ಬೆಳೆಜೋಳ, ಸಜ್ಜೆ, ಮೆಕ್ಕೆಜೋಳ, ಲಿಂಬೆ, ಕಲ್ಲಂಗಡಿ ಇನ್ನು ಹಲವು ಬೆಳೆಗಳು ಮಾಡಿದ್ದಾರೆ. ಸದ್ಯಕ್ಕೆ ನೀವು ನೀರು ಬಂದು ಮಾಡಿದರೆ ಅವು ಬೆಳೆಗಳನ್ನು ಬೆಳೆಯಲು ಸಾಧ್ಯವಿಲ್ಲ. ಆದ ಕಾರಣ ನೀವು ಏಪ್ರಿಲ್ 15, 16ರವರೆಗೂ ನೀರು ಪೂರೈಸುವಂತೆ ಪತ್ರಿಕಾಗೋಷ್ಠಿಯ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ಮಾಡುತ್ತೇನೆ. ಒಂದು ವೇಳೆ ಏಪ್ರಿಲ್ 15ರವರೆಗೂ ನೀರು ಬಿಡದಿದ್ದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಸಮಸ್ತ ರೈತಾಪಿ ಜನರೊಂದಿಗೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಅವರ ಪ್ರೆಸ್ ಮೀಟ್ ಉದ್ದೇಶ ಇಷ್ಟೇ. ಗುತ್ತಿ ಬಸವಣ್ಣ ಏತ ನೀರಾವರಿ ಯೋಜನೆಯ ಒಂದು ನೀರನ್ನ ಏಪ್ರಿಲ್ 2ನೇ ತಾರೀಕಿನ ತನಕ ಹರಿಸಿ ಮುಂದೆ ಕಾಲುವೆಗೆ ನೀರು ಹರಿಸುವುದಿಲ್ಲ ಅನ್ನುವಂಥ ಒಂದು ಸರ್ಕಾರದ ಆದೇಶ ಇರೋದ್ರಿಂದ ರೈತರ ಎಲ್ಲರ ಬೇಡಿಕೆ ಏನಂದ್ರೆ ಏಪ್ರಿಲ್ 15ರ ತನಕ ನೀರು ಬಿಡಬೇಕು ಅನ್ನುವಂಥ ಒಂದು ಬೇಡಿಕೆ ಅದ. ಇನ್ನು ಕಬ್ಬಿನ ಒಂದು ಪೀಕಿಗೆ ಆಗಿರ್ಬೋದು, ಜನ ಜಾನುವಾರುಗಳಿಗಾಗಿರ್ಬೋದು ನೀರಿನ ಅತ್ಯವಶ್ಯಕತೆ ಇರೋದ್ರಿಂದ ದಯವಿಟ್ಟು ಸರ್ಕಾರ ಸಂಬಂಧಪಟ್ಟ ಒಂದು ಶಾಸಕರು ಈ ನೀರಿನ ಒಂದು ಅವಶ್ಯಕತೆ ಇರೋದನ್ನು ಮನಗೊಂಡು KBJN ಅಧಿಕಾರಿಗಳಿಗೆ ಏಪ್ರಿಲ್ 15ರೊಳಗೆ ನೀರು ಬಿಡ್ಲಕ್ಕ ಒಂದು ಪ್ರಯತ್ನ ಪಡಬೇಕು. ನೀರು ಒಂದು ವೇಳೆ ಬಿಡಲಿಲ್ಲ ಅಂದ್ರೆ ನಾವು ರೈತರೊಂದಿಗೆ ನಮ್ಮ ಸಂಘಟನೆಯ ಅಧ್ಯಕ್ಷರು ಒಂದು ಹೋರಾಟ ಮಾಡ್ಲಿಕ್ಕೆ ರೆಡಿ ಆಗ್ಯಾರ. ಅದಕ್ಕೆ ದಯವಿಟ್ಟು ಈ ಒಂದು ಹಿರಿ ವಲಯ ಮಟ್ಟದ ಹಸಿರು ಸೇನೆಯ ರೈತ ಸಂಘದ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾದಂಥ ನಮ್ಮ ಗ್ರಾಮದ ಯುವಕರಾದಂಥ ಸುಭಾಷ್ ಗೌಡ ಪಾಟೀಲ್ರಿಗೆ ಇವತ್ತು ನಮ್ಮ ಗ್ರಾಮದ ಹಿರಿಯರಾದಂಥ ನರಸಪ್ಪಗೌಡ ಬಿರಾದರ್ ಅವರು ಹಾಗೂ ನಮ್ಮ ನಿಂಗನಗೌಡರು, ಇಸು ನಾಯ್ಕರವರು, ಬಸವನಗೌಡರು ಎಲ್ಲರೂ ಕೂಡಿ ಸನ್ಮಾನ ಮಾಡಿದ್ದೀವಿ. ಅಧ್ಯಕ್ಷ ಹಸಿರು ಸೇನಾ ಗೋಲಗೇರಿ ವಲಯ ನನ್ನನ್ನು ಆಯ್ಕೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕೆನಲ್ ನೀರ ಏಪ್ರಿಲ್ 2 ಬೇಡ 3 ತಾರೀಕು ಬಂದ್ ಮಾಡ್ತಾರೆ. ಅದು ಬಂದ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾವು ಪ್ರೆಸ್ ಮೀಟಿಂಗ್ ಮಾಡ್ಲಾಕತ್ತೀವಿ. ಮುಂದೆ ಇದಕ್ಕೆ ಏನಾದ್ರು 15 ತಾರೀಕು ತನಕ ಬಿಟ್ಟರೆ ರೈತರಿಗೆ ಅನುಕೂಲ ಆಗ್ತದೆ. ರೈತರಿಗೆ ಅನುಕೂಲ ಆಯ್ತು ಅಂತಂದ್ರೆ ಎಲ್ಲರಿಗೂ ಒಂದು ಅನುಕೂಲ ಆದಂಥ ಒಂದು ವಿಷಯ ಅದಿದು. ಅದಕ್ಕೆ ಆದಷ್ಟು 15 ತಾರೀಕು ತನಕ ಬಂದ್ ಮಾಡ್ಲಿಕ್ಕಂದ್ರೆ ಅನುಕೂಲ ಆಗ್ತದೆ. ಮತ್ತು 2-3 ತಾರೀಕು ಬಂದ್ ಮಾಡಿದ್ರೆ ನಾವು ರೈತರು ಕರ್ಕೊಂಡು ಒಂದು ಸ್ಟ್ರೈಕ್ ಮಾಡ್ಬೇಕಾಗ್ತದೆ. ಅದ್ರ ಸಲುವಾಗಿ ಎಲ್ಲ ನಮ್ಮ ಗೌರ್ಮೆಂಟ್ ತಹಸೀಲ್ದಾರ್ಗಾಗಲಿ KBJNಗಾಗಲಿ ನಾವು ಸ್ಟ್ರೈಕ್ ಮುಖಾಂತರ ಇದು ಮಾಡಿ ಎಚ್ಚರಿಕೆ ಕೊಡ್ಬೇಕಾಗ್ತದೆ. ಈ ವೇಳೆ ಎಡಿ ಕೊರವಾರ, ವಿಶ್ವನಾಥ ನಾಯ್ಕಲ್, ರಾಜು ಯಕ್ಕಂಚಿ, ಬಸಗೌಡ ಮೇಲಿನ್ಮನಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಾಯಿಬಣ್ಣ ಮಾದರ್, ಭಾರತ ವೈಭವ ನ್ಯೂಸ್, ವಿಜಯಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.